ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಎಲ್ಲಾರು ಆರಾಮದಿರಲ್ಲ? ನಮ್ಮ ಪುಟ್ಟ ಸಂಸ್ಕೃತಿ ಚಾನೆಲ್ ಒಳಗ ನಿಮ್ಗೆ ಎಲ್ಲಾರ್ಗೂ ಸ್ವಾಗತ. ನಮ್ಮ ಉತ್ತರ ಕರ್ನಾಟಕದಾಗ ಭಾಳ ನಮೂನಿ ಚಟ್ನಿ ಮಾಡ್ತಾರ್ರಿ. ಅದ್ರಾಗ ನಾನು ಇವತ್ತ ಉಳ್ಳಾಗಡ್ಡಿ ಚಟ್ನಿ ಮಾಡಿ ತೋರ್ಸಾಕದೀನಿ. ಈ ಚಟ್ನಿ ಮಾಡಾಕಂತ 1 ಚಮಚೆ ಜೀರಿಗೆ, 1 ದೊಡ್ಡ ಚಮಚೆ ಉದ್ದಿನ ಬ್ಯಾಳಿ, 1 ಚಮಚೆ ಕಡ್ಲಿ ಬ್ಯಾಳಿ, 1 ಚಮಚೆ ಕೊತ್ತಂಬರಿ ಕಾಳು ತಗೊಂಡೇನ್ ನೋಡ್ರಿ. ಈ ಚಟ್ನಿಗೆ ಅಂತ ಹೇಳಿ ಕರಿಬೇವನ್ನ ಬಿಡಿಸಿಟ್ಕೊಳಕತ್ತೀನಿ. ಮಾಡೋದು ಬಹಳ ಸುಲಭ ಐತ್ರಿ, ಮತ್ತ ಆರೋಗ್ಯಕರವಾದಂತ ಚಟ್ನಿ ಐತ್ರಿ. ಬರೀ ಈಗ ಎಲ್ಲಾ ಕಾಳ ಹುರ್ಕೊಂತೇನ್ರಿ. ಈ ಚಟ್ನಿ 1 ತಿಂಗಳು 2 ತಿಂಗಳು ಇಟ್ರು ಏನು ಆಗಂಗಿಲ್ರಿ. ಕಾಯಿಪಲ್ಲೆ ಇಲ್ದಾಗ ರೊಟ್ಟಿ ಜೋಡಿ ತಿನ್ರಿ, ಚಪಾತಿ ಜೋಡಿ ತಿನ್ರಿ, ಅಂದಾಗ ಹಾಕೊಂಡು ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿನ್ರಿ, ಭಾರಿ ಹತ್ತೈತ್ರಿ. ಎರಡು ಚಮಚೆ ಎಣ್ಣೆ ಹಾಕೊಳಕತ್ತೀನಿ. ಇದ್ರಾಗ ಉಳ್ಳಾಗಡ್ಡಿ ಕರ್ಕೊಂತೇನೆ ನೋಡ್ರಿ. ಈ ಉಳ್ಳಾಗಡ್ಡಿ ಚಲೋ ತಂಗ ಕೆಂಪಾಗೋಂಗ್ ಕರಿಬೇಕು ನೋಡ್ರಿ. ಉಳ್ಳಾಗಡ್ಡಿ ಚಲೋ ಕೆಂಪಾದು ಅಂದ್ರ ಹಿಂಗ ಎಣ್ಣೆ ಬಸದ ಉಳ್ಳಾಗಡ್ಡಿ ಎಲ್ಲಾ ತಕೊಂಡ್ ಬಿಡ್ಬೇಕ್ರಿ. ಈಗ ಇದೇ ಎಣ್ಣೆ ಒಳಗನ ಶೇಂಗಾ ಹುರ್ಕೋತೇನೆ ನೋಡ್ರಿ. ಈಗ ಇತ್ರಾಗನ ಒಂದ್ ಸ್ವಲ್ಪ ಒಣ ಕೊಬ್ಬರಿ ಕೊಯ್ದಿಟ್ಕೊಂಡಿದ್ದೆ, ಅದನ್ನ ಹಾಕೊಳಕತ್ತೀನಿ. ಒಂದ್ 10-12 ಬೆಳ್ಳುಳ್ಳಿ ಹಾಕೊಳಕತ್ತೀನಿ. ಒಂದು 8-10 ಕಡ್ಡಿ ಕರಿಬೇವು ತುರಿದು ಇಟ್ಕೊಂಡಿದ್ದೆ, ಅದನ್ನು ಹುರ್ಕೊಳಕತ್ತೀನಿ ನೋಡ್ರಿ. ಇದ್ರಾಗ ಒಂದು 4-5 ಕೆಂಪು ಮೆಣಸಿನ್ಕಾಯಿ ಮತ್ತೊಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ಹುರು ತೆಗಿತೇನೆ ನೋಡ್ರಿ. ಎರಡು ಚಮಚೆ ಎಣ್ಣೆ ಒಳಗ ಎಷ್ಟು ಎಣ್ಣೆ ಉಳ್ದೈತ್ ನೋಡ್ರಿ. ಬರೀಗಿದೆಲ್ಲ ಕರು ಕಲ್ನ್ಯಾಗ ಅರತ್ ತೆಗಿತೇನೆ ನೋಡ್ರಿ. ಇದ್ರಾಗ ಸ್ವಲ್ಪ ಉಪ್ಪು ಮತ್ ಕರ್ದಿಟ್ಕೊಂಡ್ ಉಳ್ಳಾಗಡ್ಡಿ ಕರಿಬೇವು ಎಲ್ಲಾ ಹಾಕೊಂಡ ಹರ್ಕೋತೇನೆ ನೋಡ್ರಿ.
ಇದೆ ಮಸ್ತ್ ಕಮ್ಮಂತ ವಾಸನೆ ಬರತೈತಿ ನೋಡ್ರಿ ಸ್ನೇಹಿತರೆ. ಈಗ ಚಟ್ನಿ ತಯಾರಾಗೈತ್ರಿ. ಇದನ್ನ ಒಂದ್ ತಾಟ್ನ್ಯಾಗ ತಕೊಂಡ ಇದ್ರಾಗ ಒಂದ್ ಸ್ವಲ್ಪ ಹಿಂಗ ಮಿಕ್ಸ್ ಮಾಡ್ತೇನೆ. ಅನ್ನ ಚಟ್ನಿ ಭಾರಿ ಹತ್ತಾಕತೈತ್ರಿ ಸ್ನೇಹಿತರೆ. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಗೈತಿ ಎಲ್ಲಾರು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡ್ರಿ. ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಮುಂದಿನ ವಾರ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ಎಲ್ಲ ವಿಡಿಯೋ ನೋಡ್ರಿ. ನಮಸ್ಕಾರ.